ದೇಶ ಕೃಪೆತೋರು ಮುದುಡುಗ ಪ್ರದೇಶ ಅಭಿ ನಾವೆಲ್ಲರೂ ಬಹಳ ಸುಂದರವಾಗಿ ಈ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯ ಶುಭಗಳಿಗೆ ಶಿವನನ್ನು ಕುರಿತು ಆರಾಧನೆ ಮಾಡುವುದು, ಶಿವನನ್ನು ಭಜನೆ ಮಾಡುವುದು, ಶಿವನ ನಾಮವನ್ನು ಹಾಡುವುದು, ಶಿವನನ್ನು ಭಜಿಸುವುದಕ್ಕೆ ಶಿವರಾತ್ರಿ ಅಂತ ನಾವೆಲ್ಲ ಕರ್ಕೊಂಡು ಬಂದಿದ್ದೇವೆ ಅನ್ನೋದು ನಿಮಗೂ ನಮಗೆಲ್ಲರಿಗೂ ಗೊತ್ತಿರುವಂಥ ಮಾತಿದೆ. ಹಾಗಾಗಿ ಸಾಕ್ಷಾತ್ ಶಿವನ ಪ್ರತಿರೂಪದಲ್ಲಿ ಬಂದಿರುವಂತಹ ಗದ್ದಿಗೆಯೊಳಗೆ ಕುಳಿತಿರುವಂತಹ ಪರಮ ಮೂಲ ಸದ್ಗುರು ಶ್ರೀ ಏಕಜರಾಟ ಜಗದ್ಗುರು ವಿಶ್ವಾರಾಧ್ಯಪ್ಪಂಗಳ ದಿವ್ಯ ಗದ್ದಿಗೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ, ಆ ಜೊತೆಯಲ್ಲಿ ಈ ಸದ್ಯ ವಿದ್ಯಾ ವಾಚಸ್ಪತಿಗಳು ಸಾವಿರಾರು ಒಟುಗಳಿಗೆ, ಸಾವಿರಾರು ಸಾಧಕರಿಗೆ, ಸಾವಿರಾರು ಜಂಗಮ ಮೂರ್ತಿಗಳಿಗೆ ನಡೆದಾಡುವ ಲಿಂಗಗಳನ್ನು ಜಂಗಮವಾಡಿಯ ಮಠದಿಂದ ನೀಡಿ, ನಡೆದಾಡುವ ಲಿಂಗಗಳು ನಾವೆಲ್ಲ ಜಂಗಮ ಮೂರ್ತಿಗಳಂದರೆ ಅಂತ ನಮ್ಮ ನಿಮ್ಮೆಲ್ಲರ ಸಾಧನೆ ವಿದ್ಯೆ ನೀಡಿ, ಅನ್ನ ಪ್ರಸಾದ ವಿದ್ಯೆಯನ್ನು ನೀಡಿ ಸಲವಿ ಜಂಗಮವಾಡಿಯ ಮಠದಿಂದ ಕರ್ನಾಟಕವಲ್ಲದೆ ಅನಂತ ರಾಜ್ಯಗಳು ದೇಶಗಳಲ್ಲೇ ಈ ನಮ್ಮ ಜಂಗಮ ವೀರಶೈವ ಧರ್ಮವನ್ನು ಬೆಳಗುತ್ತಿರುವಂತಹ ಸದ್ಯ ಶ್ರೀ ಏಕಜರಾಟ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಚರಣಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಜೊತೆಯಲ್ಲಿ ಈ ನೂತನ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಸಭೆ ಮೇಲೂ ಉಪಸ್ಥಿತಿರುವಂತಹ ಎಲ್ಲ ಗುರುವಿನ ಒಂದೆರಡು ನುಡಿಗಳನ್ನ ಹಿತೋಪದೇಶವನ್ನ ಕೇಳಿದಾಗ ಮಾತ್ರ ನಮಗೆ ಮುಕ್ತಿಯನ್ನು ಸಿಗುತ್ತದೆ, ಅಲ್ಲಿವರೆಗೆ ಮುಕ್ತಿ ಸಿಗಲ್ಲ ಅಂತ ನರ ಜನ್ಮಕ್ಕೆ. ಅದಕ್ಕೆ ಹೇಳ್ತಾರಲ್ಲ, ಈ ಗುರುವಿನನ್ನ ಆಲಿಸ್ಬೇಕು, ಗುರುವನ್ನು ಪಡ್ಕೊಳ್ಬೇಕಂತ. ನಾವೆಲ್ಲರೂ ಸದ್ಗುರುವಿನನ್ನು ಪಡ್ಕೊಳ್ಬೇಕು. ಇವತ್ತಿನ ದಿನ ಇಲ್ಲಿ ಬಂದಿರುವಂತ ಕರ್ನಾಟಕವಾಗಲಿ, ಮಹಾರಾಷ್ಟ್ರವಾಗಲಿ, ಆಂಧ್ರವಾಗಲಿ, ನೀವೆಲ್ಲ ಎಷ್ಟು ಪುಣ್ಯ ಮಾಡಿದ್ರಿ ಅಂದ್ರೆ, ಇವತ್ತಿನ ದಿನ ಸದ್ಗುರುವಿನ ಸಮ್ಮುಖದೊಳಗೆ ಇಷ್ಟಲಿಂಗ ಪೂಜೆ, ಭಸ್ಮ, ಪ್ರಸಾದ, ಅದರ ಜೊತೆಲಿ ಶಿವನಾಮ ಸ್ಮರಣೆ, ಶಿವರಾತ್ರಿಯನ್ನ ಹೇಗೆ ಪೂಜಿಸಬೇಕು, ಸದಾಕಾಲ ನಮ್ಮ ಜೊತೆ ಶಿವನ ಅದಾನೆ ಅನ್ನೋದಕ್ಕಾಗಿ ಜಂಗಮವಾಡಿ ಮಠದಲ್ಲಿ ನೀವೆಲ್ಲರೂ ಪೂಜೆ ಮಾಡಿದ್ರಿ ಇವತ್ತು ಲಿಂಗ ಪೂಜೆ. ಹಾಗಾಗಿ ಲಿಂಗವನ್ನ ಅರಿಯುವಂತ ಗುರು ಲಿಂಗವನ್ನ ಕೊಡ್ತಾನೆ. ಗುರು ಈ ಶರೀರವನ್ನ ಮಂತ್ರಮಯ ಮಾಡ್ತಾನೆ. ಈ ಶರೀರ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳಿಂದ, ತಂದೆ ತಾಯಿಯಿಂದ 3 ಮಲಗಳಿಂದ ಕೂಡಿರುವಂತಹ ದೋಷದ ಶರೀರ ಇದು. ಇದನ್ನ ತೊಗದೋಡಿಸ್ತಾನೆ. ಇದಕ್ಕೆ ಮಂತ್ರಮಯ ಶರೀರ ಮಾಡ್ತಾನೆ ಗುರುವನ್ನು. ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡವರು ಯಾರಂದ್ರೆ ಗುರು ಅಂತ ಹೇಳಿದ್ರಲ್ಲ, ಅದಕ್ಕೆ ಗುರು ಯಾಕೆ ದೊಡ್ಡವರಾಗ್ತಾರೆ ಅಂದ್ರೆ ನಮ್ಮ ಎಲ್ಲ ಗುಣಗಳನ್ನು ಕಳೆದೋಡಿಸ್ತಾನೆ. ನಾವೆಲ್ಲ ಬಹಳಷ್ಟು ಜನ ವಿಚಾರ ಮಾಡ್ತೇವೆ, ತಂದೆ ದೊಡ್ಡವನು, ತಾಯಿ ದೊಡ್ಡವನು, ಬಹಳ ಜನ ಪ್ರಚಂಡತೆಗೊಳಿಸ್ತೇವೆ. ಮತ್ತೆ ಬಹಳಷ್ಟು ಜನ ವಿಚಾರ ಹಾಕ್ತಾರೆ, ಗುರು ದೊಡ್ಡವನು, ಶಿವ ದೊಡ್ಡವನು. ಯಾರು ದೊಡ್ಡವರು ಅಂತ ಗೊಂದಲಕ್ಕೆ ಹೋದಾಗ ಬಹಳ ವಿಚಾರ ಮಾಡ್ಕೊಂಡು ಯಾರು ದೊಡ್ಡವರು ಗೊತ್ತೇ ಆಗಲ್ರಿ ಅಂತೀರಿ ನೀವು. ಅಲ್ಲಿ ಇರುವಂತ ವಿಚಾರ ನಮ್ಮನ್ನ ಎತ್ತಿ ಆಡಿಸುವರು, ನಮ್ಮನ್ನ ಬೆಳಗಿಸುವರು, ನಮ್ಮನ್ನ ಪ್ರಚೋದಿಸುವರು ಅಲ್ಲ. ನೀವೆಲ್ಲರೂ ನಮ್ಮ ಜೀವನನೂ ಸಹಿತ ಹಾಗೆ. ಈಗೆಲ್ಲರೂ ಯಾರು ಗುರು ಉಪದೇಶ ಆಗಿಲ್ಲ, ಯಾರು ಗುರುವಿನಿಂದ ಅನುಗ್ರಹ ಪಡೆದಿಲ್ಲ, ಯಾರು ಲಿಂಗಧಾರಿಗಳಾಗಿಲ್ಲ, ಯಾರು ಲಿಂಗ ಕಟ್ಕೊಂಡಿಲ್ಲ, ಯಾರು ಲಿಂಗ ಪೂಜೆ ಮಾಡಲ್ಲ, ಯಾರು ಭಸ್ಮ ಧರಿಸಲ್ಲ, ಯಾರು ರುದ್ರಾಕ್ಷಿ ಹಾಕಲ್ಲ, ನಾವೆಲ್ಲ ಎಲ್ಲಿದ್ದೇವ್ರಿ? ಆ ಕೂಶ ಹಂಗ ಹೊಲಸು ಮಾಡಾಕತ್ತಿತ್ತಲ್ಲ, ನಮ್ಮ ಶರೀರನು ಹಂಗ ಹೊಲಸಾಕುಂತ. ಇದನ್ನೆಲ್ಲ ತೊಳೆದೋಡಿಸುವಂತ ಶಕ್ತಿ ಅದು ಯಾರಿಗಿದೆ ಅಂದ್ರೆ ಸದ್ಗುರುವಿಗಿದೆ. ಹಾಗೆ ಅಲ್ಲಿ ತಾಯಿ ಹಾಗೆ ಸ್ವಚ್ಛ ಮಾಡಿದಾಗ ತಂದೆ ಎತ್ಕೋತಾನೋ, ಈ ಭೂಲೋಕದೊಳಗೆ ತಾಯಿ ಎನ್ನುವಂತ ಗುರು ನಮ್ಮ ಶರೀರವನ್ನ ಆಣವ ಮಲದಿಂದ, ಮಾಯಾಮಲದಿಂದ, ಕಾರ್ಮಿಕ ಮಲದಿಂದ ತೊಳೆದು ಉಪದೇಶದಿಂದ, ಶ್ರೀ ಗುರು ಉಪದೇಶದಿಂದ ನಮ್ಮೆಲ್ಲ ನರ ಶರೀರವನ್ನ ಮಂತ್ರಮಯ ಶರೀರ ಮಾಡಿ, ನರನನ್ನ ಹರನಾಗಿ ಮಾಡಿ ನಿಲ್ಲಿಸಿದಾಗ ಮಾತ್ರ ಆ ಮೇಲಿರುವಂತ ಶಿವ ಬಾರಪ್ಪ ಅಂತ ಕೈ ಹಿಡಿದು ಎತ್ಕೋತಾನೆ. ಯಾವ ಕಾರಣ? ಅದು ಗುರುವಿನ ಭಕ್ತಿಯ, ಗುರುವಿನ ಶಕ್ತಿಯಿಂದ ಕಾರಣ, ಗುರುವಿನಿಂದ ನಡೆದುಕೊಂಡ ಕಾರಣದಿಂದ. ಹಾಗಾಗಿ ನಾವೆಲ್ಲ ಮುಕ್ತಿ ಪಡಿಬೇಕಾದ್ರ ಗುರು ಅವಶ್ಯವಾಗಿರ್ತದೆ. ಅಂತ ವಿಚಾರ ಇವತ್ತಿನ ದಿನಮಾನದೊಳಗೆ ನಮ್ಮ ಪ್ರಸ್ತುತಿನ ಗುರುಗಳು ಲಿಂಗ ಪೂಜೆ ಹೇಗಿರ್ಬೇಕನ್ನೋ